ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಸಿಕಾಂತ್ ಸೆಂಥಿಲ್ ಅವರ ಮಾನಸಿಕತೆ ಏಕಾಏಕಿ ದೇಶಕ್ಕೆ ಗೊತ್ತಾಗಿದೆ. ರಾಜಕೀಯ ಪ್ರೇರಿತ ಸಿದ್ಧಾಂತ ಇರುವ ಅಧಿಕಾರಿ ಹುದ್ದೆಯಲ್ಲಿ ಇರುವುದು ಪ್ರಜಾಪ್ರಭುತ್ವಕ್ಕೂ ಅಪಾಯಕಾರಿ ಎಂದು ಶಾಸಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಂಜೀವ್ ಮಠಂದೂರ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಂಥಿಲ್ ಒಳ್ಳೆಯ ಅಧಿಕಾರಿ ಎಂದುಕೊಂಡಿದ್ದೆವು, ಆದರೆ ಅವರ ನೈಜ ಬಣ್ಣ ಬಯಲಾಗಿದೆ. 5 ವರ್ಷದ 100 ದಿನದಲ್ಲಿ ಕಾಣದ ಪ್ರಜಾಪ್ರಭುತ್ವದ ಅಳಿವು ಇವತ್ತು ಗೊತ್ತಾಯಿತೆ ಎಂದು ಪ್ರಶ್ನಿಸಿದ ಅವರು, ಸೆಂಥಿಲ್ ಅಧಿಕಾರಾವಧಿಯಲ್ಲಿ ಯಾವೆಲ್ಲ ಸಂಘಟನೆಗಳ ಜೊತೆ ಸಂಪರ್ಕ ಇರಿಸಿಕೊಂಡಿದ್ದರು ಎನ್ನುವ ಬಗ್ಗೆಯೂ ತನಿಖೆಯಾಗಲಿ. ದೇಶ ವಿರೋಧಿ ಹೇಳಿಕೆ ನೀಡುವವರನ್ನ ದೇಶ ವಿರೋಧಿಗಳೆಂದು ಕರೆಯುವುದರಲ್ಲಿ ತಪ್ಪೇನಿಲ್ಲ ಎಂದು ಮಠಂದೂರು ಸಮರ್ಥಿಸಿಕೊಂಡರು. 100 ದಿವಸದಿಂದ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿದೆ. ಈ 5 ವರ್ಷ 100 ದಿವಸದಲ್ಲಿ ಹೊಸ ಜಿಲ್ಲಾಧಿಕಾರಿಗಳಿಗೆ ಈ ದೇಶದಲ್ಲಿ ನಡೆಯುತ್ತಿರುವಂಥ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಅವರು ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಅವರಿಗೆ ಏಕಾಏಕಿ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದಷ್ಟು ಹೊಡೆತ ಬೀಳ್ತದೆ ಎನ್ನುವುದು ಏಕಾಏಕಿ ಒಂದು 100 ದಿವಸದಲ್ಲಿ ಇಲ್ಲ 1 ವಾರದಲ್ಲಿ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಶತದಿನ ಪೂರೈಸಿದ್ದು, ಕಳೆದ 100 ದಿನದಲ್ಲಿ ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡಿದೆ. ಇದರಿಂದ ವಿಶ್ವದಲ್ಲೇ ಭಾರತದ ಪ್ರತಿಷ್ಠೆಯನ್ನ ಮೋದಿ ಸರ್ಕಾರ ಇಮ್ಮಡಿಗೊಳಿಸಿದೆ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರ ಆ ಒಂದು ಸರ್ಕಾರ ಮತ್ತು ಎಲ್ಲ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. 100 ದಿವಸದಲ್ಲಿ ಒಂದಷ್ಟು ಐತಿಹಾಸಿಕ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರು ಹಾಕಿಕೊಂಡಿದ್ದಾರೆ. ವಿಶೇಷವಾಗಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು, ತ್ರಿವಾಲಿ ತಲಾಖ್ಗೆ ತಿಲಾಂಜಲಿ, ಆರ್ಥಿಕ ಪುನಶ್ಚೇತನಕ್ಕೆ ಕ್ರಮ, ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ, ಫಿಟ್ ಇಂಡಿಯಾ ಆಂದೋಲನ, ಬ್ಯಾಂಕ್ ವಿಲೀನ, ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ, ಹೀಗೆ 10 ಕಾರ್ಯಕ್ರಮಗಳನ್ನು ತೆಗೊಳ್ಳುವ ಮುಖಾಂತರ ಒಂದು ಸರ್ಕಾರ ದಿಟ್ಟ ಹೆಜ್ಜೆಗಳನ್ನು ಇಡುವ ಜೊತೆಯಲ್ಲಿ ಸಮರ್ಥ ಭಾರತದೆಡೆಗೆ ಹೋಗುವಂತ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರ ಆರ್ಥಿಕ ಅಪರಾಧ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ಎದುರಿಸುತ್ತಿದ್ದಾರೆ. ಇದರಲ್ಲಿ ರಾಜಕೀಯ ದ್ವೇಷವಿದೆ ಎನ್ನುವುದರಲ್ಲಿ ಅರ್ಥಹೀನ ಅಂತ ಹೇಳಿದ್ರು. ಒಂದಷ್ಟು ಭ್ರಷ್ಟಾಚಾರದ ವಿರುದ್ಧ ಇವತ್ತು ಆರ್ಥಿಕ ಅಪರಾಧ ಇಲಾಖೆಗಳು ಡಿಕೆ ಶಿವಕುಮಾರ್ ಅನ್ನು ಬಂಧನ ಮಾಡುವಂತ ಸಂಗತಿ. ಇವತ್ತು ಡಿಕೆ ಶಿವಕುಮಾರ್ ಅನ್ನು ಬಂಧನ ಮಾಡಬೇಕಿದ್ರೆ ಕಾಂಗ್ರೆಸ್ ಹೊಸದನ್ನು ರಾಜಕೀಯಕರಣಗೊಳಿಸಿತು. ಇವತ್ತು ಭ್ರಷ್ಟಾಚಾರ ಬಂದಾಗ ಬೇರೆ ಬೇರೆ ಇಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ತಮ್ಮದೇ ಆದಂಥ ಆ ಕಾನೂನಿನ ಅಡಿಯಲ್ಲಿ ಅವರು ಕ್ರಮವನ್ನು ತಗೊಳ್ತಾರೆ. ಡಿಕೆ ಶಿವಕುಮಾರ್ ಒಬ್ಬ ಸಾಧ್ಯ ವ್ಯಕ್ತಿಯಾಗಿದ್ದಾರೆ. ನಾನು ಹೇಳುವಂಥದ್ದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕ್ಯಾಬಿನೆಟ್ಗೆ ಯಾಕೆ ಆರಂಭದಲ್ಲಿ ತಗೊಳ್ಳಿಲ್ಲ? ಈ ಸಂದರ್ಭ ಶಾಸಕ ಭರತ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಸಂಜಯ್ ಪ್ರಭು, ಹರಿಕೃಷ್ಣ ಬಂಟ್ವಾಳ್ ಮೊದಲಾದವರು ಹಾಜರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.